ಹಲೋ. ಎಂತ ಅಮ್ಮ, ಬೇಗ ಮಾತಾಡೆ. ನಂಗೀಗ ಆಫೀಸಿಗೆ ಟೈಮ್ ಆಯ್ತು, ಆಫೀಸಿಗೆ ಹೊಲ್ಟೀನಿ. ಎಂತ ಆಫೀಸಿಗೆ ಹೊಲ್ಡದ? ಬಾಯಿ ಮುಚ್ಚೆ ಸಾಕು. ನಾನೀನ ಅಮ್ಮ, ಬೇರೆ ಯಾರೂ ಅಲ್ಲ. ಸಣ್ಣಕ್ಕಿರ್ತ ಏನಕ್ಕಾದ್ರೂ ಅಮ್ಮ 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 ಅಂತ ಕರಿತಿರುವಾಗ ನಾನೇನು ಕೆಲಸ ಮಾಡ್ತಿದ್ರೆ ಎಲ್ಲ ಬಿಟ್ಟು ಬಿಸಾಕ್ ನಿನ್ನ ಹತ್ರ ಬರ್ತಿರ್ಲನ? ಅವಾಗ ನಾನು ನನ್ನ ಕೆಲಸನೇ ಹೆಚ್ಚು ಅಂತ ಮಾಡ್ಬೇಕಿತ್ತು. ಈಗ ಮಾತಾಡ್ತಾಳೆ, ಆಫೀಸಿಗೆ ಹೋಗ್ಬೇಕಂತೆ, ಹೊತ್ತಾತಂತೆ. ನಾನೇನು ನನ್ನ ಕಷ್ಟ ಸುಖ ಹೇಳಕ್ ನಿಂಗೇನು ಫೋನ್ ಮಾಡಲ. ನಿಂಗೇನೋ ಬೆಂಕಿ ಬಿದ್ದಿದ್ದು ತಲೆಗೇನೋ ಹೊಕ್ಕ್ಯದಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಫೋನ್ ಮಾಡಿದ್ದು. ಮತ್ತು ನನಗೆ ಹೇಳ್ತಾಳೆ, ಅಮ್ಮ ಸಂಜೆನಾರು ಮಾತಾಡ್ತೀನಿ ಕಣೆ, ಈಗ ಟೈಮ್ ಆಯ್ತು. ಸಂಜೆ ಜಿಬ್ರು ಜಿಬ್ರು ಮಳೆ ಬತ್ತಾ ಇದೆ, ದಿನ ನೆಟ್ವರ್ಕು ಇರಲ್ಲ, ಸಿಗೋದು ಅಪರೂಪ. ಇಲ್ಲಿ ಹೊರಗಡೆ ಬಂದು ಬೇರೆ ಮಾತಾಡ್ತಾ ಇದ್ದೀನಿ. ಆಮೇಲೆ ನಾನು ನಿನ್ನಷ್ಟು ಆರಾಮಾಗಿರಲ್ಲ ಪುಣ್ಯತ್ಕಿತ್ತಿ. ಸಂಜೆ ನಂಗೆ ಹಾಲು ಕರಿಯೋದು ಅವು ಇವು ಕೆಲಸ ಇರ್ತಾವೆ, ಹೊರಿಬಡ್ದವು, ಅವೆಲ್ಲ ನಿಂಗೆ ಹೇಳ್ಕೊಂಡು ನಾನೇನು ಮಾಡಲಿ? ನೆನ್ನೆನೆ ಮಾತಾಡ್ತಿದ್ದೆ, ಇಲ್ಲಿ ಯಾರ ಬಂದು ಹಂಗಂಗೆ ಮತ್ತೆ ಒಂದೇ ಒಂದು ಪದ ಹೋಗಿ ಕಿವಿ ಮೇಲೆ ಬಿದ್ದರು ಇಡೀ ಊರು ತುಂಬ ಇರೋದು ಇಲ್ದಿರೋದು ಎಲ್ಲ ಸೇರಿಸಿ ಹಬ್ಬಿಸ್ತವೆ. ಹಂಗೆ ಬಿಟ್ಟೆ ಹೊಲ್ಲಿ ಹೋದೆ. ಆಮೇಲೆ ಎಷ್ಟೇ ಫೋನ್ ಮಾಡಿದ್ರು ಫೋನೇ ಹೋಗ್ತಿರಲ್ಲ, ನೆಟ್ವರ್ಕ್ ಇಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಮತ್ತೆ ನಾ ಮಾಡೋಕ್ಕೆ ಹೋಗಲ್ಲ. ಈಗ ಸಿಕ್ತಲ್ಲ ಹೇಳು, ಅದಕ್ಕೆ ಮಾತಾಡ್ಬೇಕು ಅಂತಾನೆ ಮಾಡಿದ್ದು ನಾನು. ಸರಿ ಹೇಳತ್ಲಾಗ ಎಂತ ಅಂತನಾರು ಹೇಳಿ ಹೋಗಲಿ. ಅಲ್ಲ ಎಂತ ಅಂತ ಹೇಳೋದೆಂತ? ನಿಂಗೇನು ಬರಬಾರ್ದು ಬಂದದ್ದು ಹೇಳ. ಅಲ್ಲ ಇಂಥ ಕೆಲಸ ಮಾಡೋ ಬದಲು ನಂಗೊಂದು ದೊಡ್ಡ ವಿಷನಾರು ಕೊಡು. ನೀನಂತ ಮಗಳು ಹೆತ್ತಿದ್ಕೆ ಅತ್ಲಾಗೆ ಸತ್ತಾರು ಸಾಯ್ತೀನಿ. ಯಾಕಿಷ್ಟು ಹೊಟ್ಟೆ ಉರಿಸ್ತಾ ಇದೀಯ ಹಂಗಾರೆ? ಇದಕ್ಕೆ ಅಲ್ಲ ನಿಂಗೆ ಓದಿಸಿ ಬೆಳೆಸಿ ಎಲ್ಲ ಮಾಡಿದ್ದ. 4 ಕಾಸು ಕೈಯಲ್ಲಿ ಓಡಾಡಕ್ಕೆ ಶುರು ಮಾಡೋಕ್ಕೂ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಜ್ಞಾನ ಮಾಡಿಯ ಅಲ್ಲ ಬೆಳ್ಳಿ. ಕೇಳೋರು ಯಾರೂ ಇಲ್ಲ ಅನ್ಕೊಂಡಿಯ ಅಲ್ಲ ನಿಂಗೆ? ಅಮ್ಮ ಪುಕ್ಷಟೆ ನಂಗೆ ಯಾರು ಬಂದಿಲ್ಲಿ ದುಡ್ಡು ಕೊಟ್ಟು ಹೋಗಲ್ಲ. ನಾನು ಅಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತೀನಿ, ಜೀವ ಕೊಟ್ಟು. ಹಾಗಾಗಿ ದುಡ್ಡು ಕೊಡ್ತಾರತ್ತ. ನಾನು ಈ ಸ್ಥಾನಕ್ಕೆ ಬರೋಕ್ಕೆ ನಾನೆಷ್ಟು ಕಷ್ಟಪಟ್ಟೀನಿ ಅನ್ನೋದು ನಂಗೆ ಗೊತ್ತು. ಹಗಲು ರಾತ್ರಿ ಅನ್ನೋದಿಲ್ಲದೆ ಒಂದು ದಿನನೂ ರಜೆ ತಗೊಂಡೆ, ಅಷ್ಟು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡೀನಿ. ಪುಕ್ಷಟೆ ಯಾರು ದುಡ್ಡು ಕೊಡಲ್ಲ ಆತ. ನೀ ಹಾಗೆಲ್ಲ ಮಾತಾಡಬೇಡ. ನಿಂಗೆ ಇಷ್ಟೆಲ್ಲ ದುರಂಕಾರ ಬರೋಕ್ಕೆ ಕಾರಣ ಏನು ಹೇಳ? ಬೆಂಗಳೂರು ಪ್ಯಾಟಿಗೆ ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆಯಲ್ಲ, ಹಾಗಾಗಿ ನಿಂಗೆ ಇಷ್ಟೆಲ್ಲ ದುರಂಕಾರ ಬಂದಿದ್ದು. ಮನೇಲೆ ಡಿಗ್ರಿ ಮುಗಿಯೋಕ್ಕೋ ಮನೇಲೆ ಇಟ್ಕೊಂಡು ಮದುವೆ ಮಾಡಿ ಕಳಿಸಿದ್ರೆ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊ ಹೋಗ್ತಿದ್ದೆ. ಕೈಯಲ್ಲಿ 4 ಕಾಸು ಕಂಡ್ಯಲ್ಲ, ಹಂಗಾಗಿ ನೀ ಹೇಳಿದ್ದೆ ಆಟ ಅನ್ಕೊಬಿಟ್ಟಿಯ ಅಲ್ಲ. ಹೀಗೆಲ್ಲ ಮಾತಾಡಬೇಡ ಅಮ್ಮ ನೀನು. ಏನೋ ಮತ್ತು ಬೇರೆ ಎಲ್ಲ ಹೇಳ್ತೀಯ, ಹೆಣ್ಮಕ್ಳು ಸ್ವಾವಲಂಬಿಯಾಗಿರ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು ಅಂತ. ನಿನ್ನ ಮಗಳಿಗೆ ಮಾತ್ರ ಹಿಂಗಲ್ಲ, ಬೇರೆಯವ್ರಿಗೊಂದು ನ್ಯಾಯ, ನಂಗೊಂದು ನ್ಯಾಯ. ಇವತ್ತಿಗೂ ಹೇಳ್ತೀನಿ, ಹೆಣ್ಮಕ್ಳು ಸ್ವಾವಲಂಬಿ ಆಗಬೇಕು, ಅವ್ರ ಕಾಲ ಮೇಲೆ ಅವ್ರು ದುಡಿಬೇಕು, 4 ಕಾಸಾರು ಅವ್ರ ಕೈಯಲ್ಲಿ ದುಡ್ಕೋಬೇಕು, ಎಲ್ಲದಕ್ಕೂ ಗಂಡನ ಕೇಳೋದಲ್ಲ ಅಂತ. ಈಗ ನಾವೆಲ್ಲ ಎಲ್ಲಕ್ಕೂ ಗಂಡಿಗೆ ಒಂಥರ ಭಿಕ್ಷೆ ಬೇಡ್ದಂಗೆ ಬೇಡ್ತೀವಲ್ಲ, ಹಂಗಲ್ಲ ಅಂತ ಇವತ್ತಿಗೂ ಹೇಳ್ತೀನಿ. ಆದರೆ ನಿಮ್ಮ ಥರ ದುರಂಕಾರನೂ ಮಾಡಬಾರ್ದು ಅಂತಲೂ ಹೇಳ್ತೀನಿ. ಎಲ್ಲ ಸಂಬಂಧಗಳಿಗೆ ಸ್ವಲ್ಪ ಬೆಲೆ ಕಟ್ಕೊಂಡು ತಗ್ಗಿ ಬಗ್ಗಿ ನಡೆಯೋದು ಕಲಿ. ಅಯ್ಯೋ ಅಮ್ಮ, ಸಮಾಜ ಅಂತೆ ಸಂಬಂಧ ಅಂತೆ ತಗ್ಗಿ ಬಗ್ಗಿ ನಡಿಬೇಕಂತೆ. ನಿನ್ನ ಮಗಳು ಲೈಫ್ಗಿಂತ ನಿಂಗೆ ಸಮಾಜ ಸಂಬಂಧಿಕರು ತಗ್ಗಿ ಬಗ್ಗಿ ನಡೆಯೋದೇ ಇಂಪಾರ್ಟೆಂಟ್ ಆಯ್ತಲ್ಲ. ನೋಡ್ಬೇಡಿ, ವಾದ ಮಾಡಬೇಡ. ಆಗ ಎಲ್ಲ ಇವರು ಶಾಲಿನಿ ಅಕ್ಕ ನಿಂಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡಿ ಕಿರುಕುಳ ಎಲ್ಲ ಕೊಡ್ತಿದ್ರಲ್ಲ, ಹಾಗೆಲ್ಲ ಆಗ ನೀ ಮನೆಗೆ ಬಂದಿದ್ಯಲ್ಲ, ಆಗಲೇ ನೀನು ಬಿಟ್ಟೇ ಬಿಡ್ತೀನಿ, ಅವನನ್ನು ಡಿವೋರ್ಸೇ ಕೊಡ್ತೀನಿ ಅಂದಿದ್ರೆ ನಾನು ಏನೂ ಹೇಳ್ತಿರಲ್ಲ, ನಾನೇ ನಿಂಗೆ ಸಪೋರ್ಟ್ ಮಾಡ್ತಿದ್ದೆ. ಭಾರಿ ತೊಂದರೆ ಅದೇ, ಭಾರಿ ಕಿರಿಕಿರಿ ಅದೇ, ಅತ್ಲ ಕೊಡು ಬೇಡ ಅಂತಿದ್ದೆ. ಈಗೆಲ್ಲ ಸರಿಯಾಗಿ ಅವರೆಲ್ಲ ಸುಧಾರಿಸ್ಕೊಂಡು ಎಲ್ಲ ಅಚ್ಚುಕಟ್ಟಾಗಿರುವಾಗ ನಿಂಗೆ ಯಾಕೆ ಬೆಳ್ಳಿ, ಯಾಕೆ ಹಿಂಗೆ ಮಾಡ್ತೀಯ ಹೇಳ? ನೋಡು, ನಾನು ಈಗಲೇ ಹೇಳ್ತೀನಿ, ಆ ಫ್ರೆಂಡ್ಸು ಅಂತೀಯಲ್ಲ, ಅವೆಲ್ಲ 3 ದಿನ. ಅವಕ್ಕೂ ಎಲ್ಲರಿಗೂ ಮದುವೆ ಆಗಿ ಮಕ್ಕಳು ಮರಿ ಆಗಕ್ಕೆ ಒಂದೊಂದೇ ನೋಡು ಹೆಂಗೆ ಕಳ್ಸ್ಕೊಳಕ್ಕೆ ಶುರು ಮಾಡ್ತೇವೆ. ಆಮೇಲೆ ನೀನು ಒಬ್ಬಳೇ ಆತೀಯ ನೋಡು, ಅವಾಗ ಎಂತ ಮಾಡ್ತೀಯ ಬೆಳ್ಳಿ? ಅಮ್ಮ ನಾನು ಯಾವ ಫ್ರೆಂಡ್ಸ್ ಮೇಲೂ ಡಿಪೆಂಡ್ ಆಗಿಲ್ಲ ಅಮ್ಮ. ನಾನು ಒಬ್ಬಳೇ ಇದ್ದೀನಿ ಆಯಿತಾ, ನಾನು ಇಂಡಿಪೆಂಡೆಂಟೆ. ಒಬ್ಬಳೇ ಇದ್ದೀನಿ ಅಂದರೆ ಈಗ ನನ್ನ ಫ್ರೆಂಡ್ ರೂಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನಾನು ಅವಳು ಹೊಟ್ಟೆ ಇದ್ದೀವಿ. ಆದರೆ ನಾನು ಯಾವ ಥರನೂ ಅವ್ರು ಯಾರಿಗೂ ಡಿಪೆಂಡ್ ಆಗಿಲ್ಲ ಅಮ್ಮ. ಅವರೆಲ್ಲರೂ ಮದುವೆ ಆಗಿ ಅವರಿಗೆಲ್ಲ ಮಕ್ಕಳಾಗಿ ಅವರೆಲ್ಲ ನನ್ನನ್ನು ಬಿಟ್ಟು ಹೋದ್ರೂ ನಾನು ಆರಾಮಾಗಿರ್ತೀನಿ. ನಾನು ದುಡಿತಾ ಇದ್ದೀನಿ, ನನ್ನ ಲೈಫ್ ನಂಗೆ ಹೆಂಗೆ ಬೇಕೋ ನಾನು ಹಂಗೆ ಲೀಡ್ ಮಾಡ್ತೀನಿ. ಇವಾಗೆಲ್ಲ ಸೋಲೋ ಟ್ರಾವೆಲ್ ಅಂತ ಎಲ್ಲ ಎಷ್ಟು ಆ್ಯಪ್ ಇದೆ ಗೊತ್ತಾ, ಅದರಲ್ಲೆಲ್ಲ ಸೋಲೋ ಟ್ರಾವೆಲ್ ಮಾಡ್ತಾರೆ ಗೊತ್ತಾ. ನಂಗೆ ತುಂಬ ಇಷ್ಟ ಆ ಥರ ಬದುಕೋಕ್ಕೆ. ಸುಮ್ಮನೆ ಒಂದಿಷ್ಟು ಸಮಾಜದ ಕಟ್ಟುಪಾಡಲ್ಲಿ ಬದುಕೋಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಮ್ಮ. ಪ್ಲೀಸ್ ಅರ್ಥ ಮಾಡ್ಕೊ. ನಿನ್ನ ಮಗಳ ಲೈಫ್ಗಿಂತ ಬೇರೆಯವ್ರು ಏನಂತಾರೆ ಅನ್ನೋದೇ ಇಂಪಾರ್ಟೆಂಟಾ ಹಂಗಾರೆ? ಎಂತ
ಎಂತೆಂಥದೋ ಮಾತಾಡಬೇಡ, ನಂಗೆ ಅವೆಲ್ಲ ಅರ್ಥ ಆಗಲ್ಲ. ನೀನು ತಲೆ ಬುಡ ಇಲ್ದಂಗೆ ನಂಗೆ ಅರ್ಥ ಆಗ್ದಿಲ್ದವೆಲ್ಲ ಮಾತಾಡೋಕ್ಕೆ ಬರಬೇಡ. ಏನು ಬೇಕಾದ್ರೆ ಇರ್ಬೋದು, ಹೆಂಗೆ ಬೇಕಾದ್ರೆ ಇರ್ಬೋದು. ನಾವು ಬೆಳ್ಕೊಂಡು ಬಂದಿರೋ ರೀತಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಕಲಿ. ಅಲ್ಲೇ ಬೆಳ್ಳಿ, ಅಶ್ವಿನಿ ಮದುವೆಲೆಲ್ಲ ಅಷ್ಟು ಗನಾಗೆಲ್ಲ ಓಡಾಡ್ಕೊಂಡು ತಿರ್ಕೊಂಡು ಎಲ್ಲ ಇದೆಯಲ್ಲ, ಮತ್ತು ಒಂದು 15 ದಿನಕ್ಕೆ ಎಂತ ಆಯ್ತು ನಿಂಗೆ ಅಂತ. ನೋಡು, ನೀ ಅಶ್ವಿನಿ ಅನ್ನೋಕ್ಕೂ ನೆನಪಾಯ್ತು. ಅವಳು ನೋಡಮ್ಮ ಎಷ್ಟು ಆರಾಮಾಗಿ ದಿಲ್ದಾರಾಗಿದ್ದಾಳೆ. ಅವ್ರ ಅತ್ತೆ ಇವಳೇನಾದ್ರು ಸ್ವಲ್ಪ ಪಾಶಾಗಿಲ್ದಿರೋ ಡ್ರೆಸ್ ಹಾಕಿದ್ರೆ ಸ್ವಲ್ಪ ಸ್ಟೈಲಾಗಿರು ಅಂತಾರಂತೆ. ಅವ್ರ ಅತ್ತೆನೂ ಎಷ್ಟು ಚಂದ ಅಲ್ಲ ಅಮ್ಮ, ಎಷ್ಟು ಫುಲ್ಲು ಸ್ಟೈಲಾಗಿ ಫ್ಯಾಷನ್ ಸೀರೆ ಉಡೋದು, ಅವ್ರದ್ದು ಬ್ಲೌಸ್ಗಳು, ಅವ್ರ ಹೇರ್ ಸ್ಟೈಲ್ಗಳು ಎಷ್ಟು ಚಂದ ಅಲ್ಲ ಅಮ್ಮ. ಅವ್ರ ಅತ್ತೆನೂ ಅಷ್ಟೇ, ಅವಳು ಹಿಮನೂ ಅಷ್ಟೇ ಅಪ್ಪ, ಸಖತ್ ಪಾಶ್ ಇದ್ದಾಳೆ. ಅವಳ ಗಂಡನೂ ಅಷ್ಟೇ ಅಮ್ಮ, ಒಂದೊಂದು ಡ್ರೆಸ್ ಹಾಕ್ತಾನೆ ಅಲ್ಟಿ ಆಗಿರುತ್ತಮ್ಮ. ಎಷ್ಟು ಪಾಶ್ ಇದ್ದಾರೆ ಎಲ್ಲರೂ, ಆಯಿತಾ. ಹಾಗೆ ಅವ್ಳು ನೋಡು, ಅವಳು ಎಂತೆಂಥ ಕೆಲಸ ಮಾಡಿದ್ಲು ಹೇಳ, ಎಂತೆಂಥ ಕೆಲಸ ಮಾಡಿದಾಳು ಹೇಳೋಳು. ಅವಳು ಫಸ್ಟ್ ಆಫ್ ಆಲ್ ನೆಟ್ಟು ಕಾಲೇಜಿಗೆ ಹೋಗಲ್ಲ. ಆಮೇಲೆ ನಮ್ಮ ಅಣ್ಣನ ಲವ್ ಮಾಡಿದ್ಲು, ಮದುವೆ ಆತೀನಿ ಅಂತ ಕೂತ್ಲು, ಆಮೇಲೆ ಬಿಟ್ಲು. ಆಮೇಲೆ ನೋಡು ಎಷ್ಟು ಒಳ್ಳೆ ಲೈಫ್ ಸಿಕ್ತು. ನಾವೆಲ್ಲ ಎಲ್ಲ ಸರಿ ಇದ್ದೂ ಹೀಗೆ ಈ ಥರ ಹಳ್ಳಿ ಗಮಾರ. ದೂರದ ಗುಡ್ಡ ಭಾರೀ ಚೆನ್ನಾಗಿ ಅನಿಸ್ತದಂತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದಂತೆ ಅಲ್ಲಿ ಎಷ್ಟು ಕಲ್ಲದೆ, ಮರ ಅದೆ, ದಿಂಬೆ ಅದೆ ಅನ್ನೋದು. ನಿನ್ನ ನೋಡ್ಕೊಂಡು ಈ ಊರಲ್ಲಿ ಎಷ್ಟು ಜನ ಹೇಳ್ತಾರೆ ಗೊತ್ತಾ, ಬೆಳ್ಳಿ ಅಂದರೆ ಅಷ್ಟು ಘನ ಹುಡುಗಿ, ಚರಣ ಅಂದರೆ ಅಷ್ಟು ಚಂದ, ಜೋಡಿ ಅಂದರೆ ಜೋಡಿ ಅಂತ. ಎಷ್ಟು ಜನ ನನಗೆ ಹೇಳಲ್ಲ. ಹಾಗೆ ದೂರದ ಗುಡ್ಡ ನುಣ್ಣಗೆ. ಅಶ್ವಿನಿಗಲ್ಲಿ ಏನಾಗ್ತದೆ ಅನ್ನೋದು ಅದಕ್ಕೆ ಗೊತ್ತು. ಮೊನ್ನೆ ಪದ್ಮ ಸಿಕ್ಕಿತ್ತು ಹೇಳ್ತಿತ್ತು, ನಾದ್ನಿದೇನೋ ಭಾರಿ ಕಾಟ ಅಂತ, ಈಗಲೇ ಕಿತ್ಮಿ ಕೀಳ್ತಾ ಇದೆ ಅಂತಿತ್ತು. ನಿಂಗೆ ಹಾಗೇನಾರು ಅದೇನೇ ಬೆಳ್ಳಿ, ನಿಂಗೆ ಯಾರು ಅದಕ್ಕೆ ನಾದ್ನೇರು ಇಲ್ಲಲ್ಲ, ಹಾಗಾಗಿ ನಿಂಗೆ ಅವ್ರಿಗೆ ಬೆಲೆ ಗೊತ್ತಿಲ್ಲ. ಇರ್ಬೇಕಿತ್ತು, ತಲೆ ಮೇಲೆ ಬಂದು ಮೆಣಸಿನ್ಕಾಯಿ ಅರಿಯೋರಲ್ಲ, ಆಗ ಅರ್ಥ ಆಗ್ತಿತ್ತು ನಿಂಗೆ. ಆ ಅಶ್ವಿನಿ ಏನೋ ಹಳ್ಳಿ ಗಮಾರಿ ಹೇಳಿದೆಲ್ಲ ಹೇಳಿಸ್ಕೊತಾಳೆ ಅಂದರೆ ನಾನೇನು ಹಾಗಲ್ಲ ಆಯಿತಾ. ಯಾರು ನನ್ನ ಸುದ್ದಿ ಬಂದರೆ ತಿರುಗಿಸಿ ಹೇಳ್ತೀನಿ. ಅದಕ್ಕೆ ಹಳ್ಳಿ ಗಮಾರಿ ಅನ್ನೋದಲ್ಲ ಅಲ್ಲ, ಅದಕ್ಕೆ ಹಳ್ಳಿ ಗಮಾರಿ ಅಂತೀಯಲ್ಲ. ನೀನು ಹುಟ್ಟು ಬೆಳ್ತಿದ್ದೆಲ್ಲ ಇಲ್ಲೇ ಅಲ್ಲ, ಇಷ್ಟು ಹುಟ್ಟು ಬೆಳೆದಿದ್ದು ಊರ ಬಗ್ಗೆನೇ ಸಸಾರ ಮಾತಾಡೋಷ್ಟು ನಿಶ್ಚಯಿಸಿಯಲ್ಲ ನೀನು. ಹಾಂ, ಏನು ಹೇಳೋದಂತ. ಅದಕ್ಕೆ ಗಮಾರ್ತನ ಅನ್ನಲ್ಲ, ಹೊಂದ್ಕೊ ಹೋಗೋ ಬುದ್ಧಿ ಅಂತಾರೆ. ಕಲಿ, ಅವ್ರನ್ನೆಲ್ಲ ನೋಡಿ ಕಲಿ. ನಿಮಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ. ಅಲ್ಲ, ನಾನು ನಿಂಗೆ ಇನ್ನೊಂದು ಕೇಳ್ಬೇಕು ಅಂದ್ಕೊಂಡಿದ್ದೆ. ಅವತ್ತಲ್ಲೆಲ್ಲ ಮಾಲ ಪಾಲೆಲ್ಲ ಎಲ್ಲ ಸಿಕ್ಕಿತ್ತಂತಲ್ಲ ನಿಮ್ಮ ಸರ್ಸು ಚಿಕ್ಕಿ. ಅವಾಗೇನೋ ಸರಿ ಮಾತೇ ಆಡ್ಲಂತೆ. ನಿನ್ನ ಫ್ರೆಂಡ್ಸ್ ಹುಡುಗಿಯರ ಹತ್ರ ಅವ್ರು ಯಾರು ಅಂತ ಕೇಳಿದ್ರೆ ಯಾರ ಪರಿಚಯದವರು ಅಂದಿ ಅಂತೆ. ಹಂಗಾರೆ ಅಷ್ಟು ದುರಂಕಾರ ಬಂತಾನೆ ನಿಂಗೆ? ಹಾಂ, ಸ್ವಂತ ಚಿಕ್ಕಮ್ಮಗೆ ಯಾರ ಪರಿಚಯದವರು ಅನ್ನಷ್ಟ ಏನಾಗಿದೆ ನಿಂಗೆ? ಅಮ್ಮ, ಮಾಲ್ ಕಣೆ ಅಮ್ಮ, ಎಲ್ಲರೂ ಹೆಂಗೆ ಸ್ಟೈಲಾಗಿರ್ತಾರೆ ಗೊತ್ತಾ. ಸರ್ಸ ಚಿಕ್ಕಿ ಕಾಟನ್ ಸೀರೆ ಉಡ್ಕೊ ಬಂದಾರೆ, ಎಂತಕ್ಕೆ ಹಂಗೆ ಬಂದಾರೆ ಅಂತಲೇ ಗೊತ್ತಿಲ್ಲ. ಆ ಮಿಂಕು ಪಿಂಕು ಅಂತೂ ಎಂತೆಂಥದೋ ಬಟ್ಟೆ ಹಾಕೊ ಬಂದಿದ್ವು ಕಣೆ. ಅವ್ನು ಹೋಗಿ ನನ್ನ ಚಿಕ್ಕಮ್ಮ ಇವರೆಲ್ಲ ನನ್ನ ಕಸಿನು ಅಂತ ಹೇಳೋಕ್ಕಾಗ್ತದ? ಸುಮ್ಮನೆ ನನ್ನ ಫ್ರೆಂಡ್ಸ್ ಎಲ್ಲ ಹೈ ಕ್ಲಾಸು ಗೊತ್ತಾ. ನಮ್ಮ ಫ್ಯಾಮಿಲಿಯವರೆಲ್ಲ ಹೀಗೆ ಅಂತ ಗೊತ್ತಾದರೆ ಆಮೇಲೆ ಅವ್ರು ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನಿನ್ನ ಎಂಥ ಕೆಟ್ಟ ಹುಡುಗಿ ನೀನು ಅಂತ. ಅಲ್ಲ, ಹಾಕ ಬಟ್ಟೆ ಮೇಲೆ ಒಬ್ಬರು ವ್ಯಕ್ತಿತ್ವ ಅಳಿತೀಯಲ್ಲ ಅಂತ. ದೊಡ್ಡ ಸಾಧು ಸಂತರು, ಅಷ್ಟು ದೊಡ್ಡ ಮನುಷ್ಯರು ಎಲ್ಲ ಎಷ್ಟು ಸಿಂಪಲ್ ಆಗಿರಲ್ಲ. ಹಂಗಾರೆ ನಿಂಗೆ ಏನಾಗಿದೆ ಬೆಳ್ಳಿ? ಯಾಕೆ ಹಿಂಗೆ ಮುರಿತಾ ಇದೆಯಾ ಹೇಳತ್ಲಾಗೆ? ಅಮ್ಮ, ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡ ಅಮ್ಮ ಪ್ಲೀಸ್. ನಂಗೆ ಟೈಮ್ ಆಯಿತು, ನಾನು ಫೋನ್ ಇಡ್ತೀನಿ, ಸಂಜೆ ಮಾಡ್ತೀನಿ, ಬಾಯ್. ಏಯ್ ಹಲೋ, ಇಟ್ಟೇ ಬಿಡ್ತೇನೋ ಫೋನು.